ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಜಗಳೂರು ಶಾಸಕ ಬಿ. ದೇವೇಂದ್ರಪ್ಪನವರು ಬೇವು ಬೆಲ್ಲ ವಿತರಿಸಿ ಮಾತನಾಡಿ, ಪ್ರತಿವರ್ಷ ಸಂಪ್ರದಾಯದಂತೆ ಯುಗಾದಿಯ ಪಾಡ್ಯ ದಿನದಂದು ಬೇವು ಬೆಲ್ಲ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತಾರೆ. ಶಕ್ತಿ ದೇವತೆ ಉಚ್ಚಂಗೆಮ್ಮಗೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿರುವುದರಿಂದ ಭಕ್ತಾದಿಗಳಿಗೆ ಈ ದೇವಿ ಇಷ್ಟಾರ್ಥಗಳನ್ನು ಪೂರೈಸಲಿ. ಮನುಷ್ಯ ಹುಟ್ಟುವುದು ಸಹಜ. ಸುಖ ದುಃಖಗಳನ್ನು, ಹಗಲು ರಾತ್ರಿ, ನೋವು ನಲಿವು ಇವೆಲ್ಲವೂ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು. ಬೇವು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸಿ ದೇವರ ಮೇಲೆ ಭಾರವನ್ನಾಕಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಈ ತಾಯಿ ಕರುಣಿಸಲಿ, ಸದ್ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು. 4 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಪೊಲೀಸ್ ಇಲಾಖೆಯ 5 ಜನ ಸಿಪಿಐ, 11 ಜನವರಿ ಪಿಎಸ್ಐ, 17 ಜನವರಿ ಎಸ್ಐ, 125 ಜನವರಿ ಎಚ್ಸಿಪಿಸಿ, 29 ಮಹೆಚ್ಸಿ ಮಪಿಸಿ ಡಿ ಎ 2 ಆರ್ಕೆಎಸ್ಆರ್ಪಿ ವಾಹನಗಳು, 84 ಹೋಂ ಗಾರ್ಡ್ ಒಟ್ಟು 271 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಆರೋಗ್ಯ ಇಲಾಖೆ, ಸಾರಿಗೆ ವ್ಯವಸ್ಥೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ದಿನಾಂಕ ಮಾರ್ಚ್ 30, 2025ನೇ ಭಾನುವಾರ ಸಂಜೆ ಪಾದಗಟ್ಟಿ ಹತ್ತಿರ ಓಕುಳಿ ಕಾರ್ಯಕ್ರಮ ಜರುಗಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿ. ಗಂಗಮ್ಮ ರಮೇಶ್ ಮಾತನಾಡಿ, ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ, ಬ್ಲೀಚಿಂಗ್ ಪೌಡರ್ ಸಿಂಪಡಿಕೆ, ಚರಂಡಿ ಸ್ವಚ್ಛತೆ, ಬೀದಿದೀಪ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ದೇವಿಯ ಜಾತ್ರೆಗೆ ವಿವಿಧ ಜಿಲ್ಲೆಗಳಾದ ಹಾವೇರಿ, ದಾವಣಗೆರೆ, ವಿಜಯನಗರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗದಿಂದ ಭಕ್ತರು ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್. ವಿ. ರಾಮಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಬಿ. ಗಂಗಮ್ಮ ರಮೇಶ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ವಿಎಸ್ಎಸ್ಎನ್ ಅಧ್ಯಕ್ಷ ತಳವಾರ್ ಮಂಜಪ್ಪ, ಮುಖಂಡರಾದ ಶಿವಕುಮಾರ್ ಸ್ವಾಮಿ, ಮಹಾಂತೇಶ್ ನಾಯ್ಕ್, ಎಚ್. ಸಿದ್ದಪ್ಪ, ಫಣಿಯಾಪುರದ ಲಿಂಗರಾಜ್, ಪಲ್ಲಾಗಟ್ಟಿ ಶೇಖರಪ್ಪ, ರಾಜಶೇಖರ್ ಗೌಡ್ರು, ಕೆಂಚಪ್ಪ, ಎಂ. ಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ಕೆ. ಮಲ್ಲಪ್ಪ, ಪಿಎಸ್ಐ ಗಳಾದ ಕೆ. ರಂಗಯ್ಯ, ಎ. ಕಿರಣ್ ಕುಮಾರ್, ನಾಗರತ್ನ, ಪಿಡಿಒ ಪರಮೇಶ್ವರಪ್ಪ, ಗಂಗಾಧರ್, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಸಿಬ್ಬಂದಿವರ್ಗ, ಆರೋಗ್ಯ ಇಲಾಖೆಯವರು, ಆಶಾ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ನಮ್ಮ ಸಂಪ್ರದಾಯದಂತೆ ಪ್ರತಿ ವರ್ಷ ಯುಗಾದಿಯಲ್ಲಿ ಈ ಪಾಡ್ಯ ದಿನ ಇಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದಂಥವು. ಅದೇ ನಾಳೆ ಎಲ್ಲ ಭಕ್ತರಿರ್ತಾರೆ, ಇಲ್ಲಿ ಬಂದು ತಾಯಿಯ ದರ್ಶನ, ತಾಯಿಯ ಒಂದು ಹಾಗೆ ಇಷ್ಟಾರ್ಥಗಳನ್ನ ಭಕ್ತಿ ರೂಪದಲ್ಲಿ, ಪೂಜೆ ರೂಪದಲ್ಲಿ ನೆರವೇರಿಸಿ ತಮ್ಮಗಳನ್ನು ತಾಯಿಯ ಸನ್ನಿಧಿಯಲ್ಲಿ ವಿನಕೊಂಡಾಗ ನಾವು ನರೀರಿ ಯಾರೋ ನಂಬಿದವರಿಗೆ ಕೊಡುವಂಥದ್ದು ಒಂದು ನಮ್ಮ ತಾಯಿಯಿಂದ ಪಡೆಯುವಂಥದ್ದು ನಮ್ಮ ಭಕ್ತರ ಸೌಖ್ಯ ಆಗಿರಲಿ ಅಂತ ಒಂದು ಕಾರ್ಯಕ್ರಮ ಇವತ್ತು ನೆರವೇರಿದೆ. ಇಲ್ಲಿ ಸಂಬಂಧಪಟ್ಟ ಗ್ರಾಮಸ್ಥರು, ಮುಖಂಡರು ಎಲ್ಲ ನನ್ನ ಶಾಸಕನಾದ ನೀವು ಬಂದು ಸಂಜೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ವಿಶೇಷ ಎಲ್ಲ ಕಾರ್ಯಕ್ರಮಗಳು ಇರೋದ ನನ್ನ ಊರಿನಲ್ಲಿ ಇಂಥದೇ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗದೇ ಇದ್ರೂ ಚಿಂತಿಲ್ಲ. ತಾಯಿಯ ಸನ್ನಿಧಿಗೆ ಬಂದು ನಾನು ತಾಯಿಯ ಭಕ್ತಿಗೆ, ಕೃಪೆಗೆ, ಆಶೀರ್ವಾದನ ಪಡೆಯೋದಕ್ಕೆ ಸದ್ಭಕ್ತನಾಗಿ ನಾನು ಆಗಮಿಸ್ತೀನಿ. ಬಂದ್ಬಿಟ್ಟು ನಿಮ್ಮೆಲ್ಲರ ದರ್ಶನವನ್ನು ಮಾಡೋದ್ರ ಜೊತೆನೇ ಇವತ್ತೇನು ಯುಗಾದಿ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಮನುಷ್ಯ ಹುಟ್ಟೋದು ಸುಖ ಮತ್ತು ದುಃಖ, ಹಗಲು ಮತ್ತು ರಾತ್ರಿ, ಕಷ್ಟ ದುಃಖ, ನೋವು ನಲಿವು ಇವೆಲ್ಲವೂ ಒಂದು ನಾಣ್ಯದ ಎರಡು ಮುಖ. ಅದೇ ರೀತಿಯಾಗಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಇವತ್ತು ಬೇವು ಬೆಲ್ಲವನ್ನು ಸಮವಾಗಿ ತಗೋಬೇಕು. ಬದುಕೆ ಒಂದು ಬೇವು ಬೆಲ್ಲ ರೀತಿಯಲ್ಲಿರ್ತದೆ. ಹಾಗಾಗಿ ನಾವು ಯಾವುದೋ ಸುಖ ಬಂದಾಗ ಹಿಗ್ಗದಾಗಲಿ, ಕಷ್ಟ ಬಂದಾಗ ಕುಗ್ಗದಾಗಲಿ ಆಗಬಾರ್ದು. ಎಲ್ಲ ಸಮಚಿತ್ತದಿಂದ ಸ್ವೀಕರಿಸಿದಾಗ ಮನುಷ್ಯನ ಬಾಳು ಬಂಗಾರ ಆಗ್ತದೆ ಅನ್ನೋಂಥದ್ದು ನಮ್ಮ ಪೂರ್ವಜರು ಏನು ಹೇಳ್ಕೊಟ್ಟಿದ್ದಾರೋ ಆ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡಿ ಬೇವು ಬೆಲ್ಲವನ್ನು ಎಲ್ಲರಿಗೂ ವಿತರಣೆಯನ್ನು ಮಾಡಿ ನಾವು ಸಹ ಸ್ವೀಕರಿಸಿ, ನಾವು ಯಾವುದೇ ಸಂದರ್ಭದಲ್ಲಿ ಎಂಥದೇ ವಿಚಾರಕ್ಕೆ ನಾವು ಕುಗ್ಗದೆ ದೇವ್ರ ಮೇಲೆ ಭಾರ ಹಾಕಿ ಹೋದರೆ ನಮಗೆ ನಮ್ಮ ಗುರಿಯನ್ನು ನಾವು ಮುಡ್ತೀವಿ ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಬೇವು ಬೆಲ್ಲದ ಸಂಪ್ರದಾಯವನ್ನು ನಾವೆಲ್ಲ ಇವತ್ತು ಆಚರಿಸಿಕೊಂಡು ಬಂದು ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ
ನಾನು ಈ ಕ್ಷೇತ್ರದ ಜನರಿಗೆ, ನಾಡಿನ ಜನರಿಗೆ ಉತ್ತಮವಾದ ಮಳೆ ಬೆಳೆ ಬಂದು ತಾಯಿ ನಮಗೆಲ್ಲ ಭಾಗ್ಯಗಳನ್ನು ಕಳಿಸಲಿ ಅನ್ನಂತ ನಾನು ಈ ಕ್ಷೇತ್ರದ ಶಾಸಕನಾಗಿ ಸದ್ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದ ತಾಯಿ ದಯಪಾಲಿಸಲಿ ಅಂತೇಳಿ ನನ್ನ ಮಾತನ್ನು ಮುಗಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ.